ಅವನ ಪಕ್ಕದ ಮನೆ ನೋಡೋಣ ಅವನು ನನ್ನ ಮನೆ ಅವನು ಹುಡುಗ ನಮ್ಮ ಸಮಯ ಬಂದು ನಾವು ತಗೋ ಅವನ್ ತಗೊಂಡ ಇವನ್ ತಗೋ ಮದುವೆ ಮಾಡು ಖಾಲಿ ಆಗೋತದೆ 2 ವರ್ಷದಾಗ ದುಡ್ಡು ಇರಲ್ಲ. ನಿಮ್ದು ದುಡ್ಡು 2 ವರ್ಷ. ಈ ಆಸ್ತಿ ಎಲ್ಲಿಂದ ಬಂತು ನಿಮ್ಗೆ? ನಿಮ್ಮ ಅಪ್ಪನಿಂದ ಬಂತು. ನಿಮ್ಮಪ್ಪ 50 ವರ್ಷ ದುಡಿಮೆ ಮಾಡಿದ್ರು. 50 ವರ್ಷ ಅವ್ರಿಗೆ ಎಲ್ಲಿಂದ ಬಂತು? ಅವರ ಅಪ್ಪನಿಂದ ಬಂತು. ಅವ್ರು 50 ವರ್ಷ ಬೆವರು ಸೂಸಿದ್ದಾರೆ. ಆ ಬೆವರು 106 ವರ್ಷ ಬೆವರು ಸೂಸಿರುವಂತ ಮಣ್ಣನ್ನ ನಿಮ್ 2 ವರ್ಷದಲ್ಲಿ ಈ ಕಾಂಗ್ರೆಸ್ ಅವರು ಬಂದು ನೀರೊಳಗೆ ಹಾಕ್ತಾರೆ. ಅದನ್ನ ಯೋಚನೆ ಮಾಡಿ. ಕೆಲವ್ರಿಗೆ ಏನೋ ಆಸೆ, ದುಡ್ಡು ಬಂದ್ಬಿಡ್ತದೆ, ಏನ್ ಉಳಿಯಲ್ಲ. ನಾನು ಹೇಳಿದ್ದೀನಿ, ಇದುವರೆಗೂ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಅಕ್ವಿಜೇಷನ್ ಆಗಿದೆಯೋ 5% ಜನ ಮಾತ್ರ, 95% ಜನ ಎಲ್ಲ ಪ್ರಾಪರ್ ಆಗಿ ಇವತ್ತು ಗಾರ್ಮೆಂಟ್ಗಳಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ. ನೀವು ವಾಚ್ಮ್ಯಾನ್ ಆಗ್ತೀರಲ್ಲಿ. ನಿಮ್ಮ ಮಕ್ಕಳು ವಾಚ್ಮ್ಯಾನ್ ಆಗಿ ನಿಂತ್ಕೋಬೇಕು. ನಿಮ್ಮ ಹೆಣ್ಮಕ್ಳು ಗಾರ್ಮೆಂಟ್ ಇಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟ್ಟಿದ್ರೆ ಗಾರ್ಮೆಂಟ್ ಅಲ್ಲಿ ಹೋಗಿ ನಿಂತ್ಕೋಬೇಕು. ಆ ಪರಿಸ್ಥಿತಿ ಬರ್ತದೆ ಇವತ್ತು. ಮರ್ಯಾದೆ ನಮ್ಮ ಮನೆಯಲ್ಲಿ ಅನ್ನ ಇದೆಯೋ ಗಂಜಿ ಇದೆಯೋ ಗೊತ್ತಿಲ್ಲ, ನಮ್ಮ ಹೊಲದಲ್ಲಿ ಹೋಗಿ ಬೆಳೆದು ನಾವು ಯಜಮಾನರು ಅಂತ ಹೇಳಿ ಮನೆ ಒಳಗಡೆ ಬರ್ತೀರಿ. ನಾವು ಭಿಕ್ಷಕರಾಗಿ ಹೋಗ್ತೀರಿ. ನಾವು ಇದೇನಾನ ಆದ್ರೆ ಅದು ಇದು ಯಾವುದೋ ಫಲವತ್ತಾಗಿಲ್ಲ ಅಂದ್ರೆ ಏನಾನ ಮಾಡ್ಕೊಂಡು ಇವಾಗ ಯಾವುದೋ ಒಂದು ರೋಡ್ ಬೇಕು ಬಿಡೋಣ. ಯಾಕಂದ್ರೆ ಕೋಟ್ಯಾಂತರ ಜನ ಓಡಾಡ್ತಾರೆ. ಒಂದು ರೈಲ್ವೆ ಟ್ರ್ಯಾಕ್ ಬರ್ತದೆ, ಕೋಟ್ಯಾಂತರ ಜನ ಓಡಾಡ್ತಾರೆ. ನಾವು ಓಡಾಡ್ತೀರಿ, ನಾವು ಅದೇ ರೋಡಲ್ಲಿ ಓಡಾಡ್ತೀರಿ, ಅದೇ ಟ್ರೈನಲ್ಲಿ ಓಡ್ತಾ ಇರ್ತೀರಿ. ಅದಲ್ಲ ಇದು. ಯಾರಿಗೋ ಸೈಟು, ನಮಗೇನ್ ಬರ್ತೈತೆ ಸೈಟ್ ಕೊಟ್ರೆ? ಇವಾಗ ಸೈಟ್ ಖಾಲಿ ಹೊಡಿತಾವಲ್ಲ. ಬೆಂಗಳೂರಲ್ಲೇ ಲಕ್ಷಾಂತರ ಸೈಟ್ ಕಟ್ತೀರ, ಹಂಗೆ ಬಿದ್ದಾವೆ. ಎಲ್ಲ ರಿಯಲ್ ಎಸ್ಟೇಟ್ ಬೆಲೆ ಮಾರ್ಗಂತಾರೆ ಅಷ್ಟೇ, ಯಾರನ್ನು ಕಟ್ಕೊಳಲ್ಲ. ಲೆಕ್ಕ ಇಲ್ಲ ಸೈಟ್ಗಳು ಎಳೆದು ಹಗ್ಗ ಹಿಡಿಯೋದು, ಈ ನೀರ್ ಸೇದೋ ಹಗ್ಗ ಇತ್ತಲ್ಲ, ಹಿಡ್ಕೊಳ್ಳೋದು, ಕಲ್ಲು ಉಣೋದು, ಮಾರೋದು. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು. ಅವ್ರೇನ್ ನಮ್ಗೆ ಉದ್ಧಾರ ಏನೋ ಫ್ಯಾಕ್ಟ್ರಿ ಬಂದ್ಬಿಡ್ತಪ್ಪ, ದೊಡ್ಡ ಫ್ಯಾಕ್ಟ್ರಿ ಬಂದ್ಬಿಡ್ತು, ಯಾರ್ಯಾರು ನೀವು ಜಮೀನ್ ಕಳ್ಕೊಂಡಿದ್ದೀರಾ ನಿಮ್ಗೆಲ್ಲ ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತೀನಿ. ಕೊಡ್ತಾರಾ? ಯಾಕೆ ಕೊಡ್ಬೇಕು? ಇಲ್ಲಿ ಫಲವತ್ತಾದ ಜಮೀನಿದೆ. ಫಲವತ್ತಾದ ಯಾರ ನಮ್ಮ ಫಸ್ಟ್ ಮಾತಾಡಿದ ಹೆಣ್ಮಗಳು ಶ್ರೀಮತಿ ಸುಮಾ ಅವರು ಹೇಳಿದ್ರು, ಎಷ್ಟು 6 ಲಕ್ಷ ಲೀಟರ್ ಡಾಕ್ಟರ್, 6 ಲಕ್ಷ ಲೀಟರ್ ಹೈಯೆಸ್ಟ್ ಹಾಲು. ತೆಂಗಿನ ಮರ ನಾವು ದಿನ ಸರ್ಕಾರ ವಿಧಾನಸೌಧ ಮುಂದೆ ನಿಂತ್ಕೊಳ್ಳೋದು, ಹಸಿರು ಉಳಿಸಿ ಬೆಳೆಸಿ, ಇಲ್ಲಿ ಬಂದು ಹಸಿರು ಕಿತ್ತಾಕಿ ದುಡ್ಡು ಮಾಡ್ಕೊಂಡು ಹೋಗಿ. ಇದು ಡಬಲ್ ಸ್ಟ್ಯಾಂಡರ್ಡ್. ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಮಾಡಿ ಎಲ್ಲನ. ಯಾರು ಏನು ಮಳೆ ಬೀಳದೇ ಇರೋ ಜಾಗಗಳು ಬೇಕಾದಷ್ಟು ಐತೆ, ಅಂತ ಜಾಗಗಳಲ್ಲಿ ಏನಾನ ಮಾಡಗಳಿ, ಬೇಡ ಅಂತ ಹೇಳಲ್ಲ, ಮಾಡಿ. ಇದು ಫಲವತ್ತಾದಂತ ಜಮೀನು, ನೀರಾವರಿ ಜಮೀನು. ರೈತರು ಇಲ್ಲೇ ಬದುಕಿದ್ದಾರೆ, ಅವರ ಕುಟುಂಬ, ಅವರ ತಂದೆ ತಾಯಿ ಎಲ್ಲರೂ. ನಾವು ನಮ್ಮ ಮಕ್ಕಳಿಗೆ ಏನ್ ಕೊಟ್ಟು ಹೋಗ್ಬೇಕು? ನಾಳೆ ನಿಮ್ಮ ಮಕ್ಕಳೆಲ್ಲ ಬಂದು ಕೇಳ್ತಾರೆ ಗ್ಯಾರಂಟಿ ಬರ್ದ್ ಮಾಡಿ. ನಮ್ಮ ಅಪ್ಪನ ನಾನು ಹೆಂಗ್ ಕೇಳಿದೆ, ಉಳ್ಸ್ಕೊಳಕ್ ಆಗಿಲ್ಲ ಅಂದ್ರೆ ಇದ್ದಿದ್ರೆ ನಾ ಹೆಂಗಿರೇನಿ ಇವತ್ತು ಅಂತ ಇದ್ದೆ. ಬಿಡಿ, ಅದು ಬೇರೆ, ರಾಜಕೀಯದ ಬೇರೆ, ನಾನು ಬೇರೆ. ಅದು ನಿಮ್ಮ ಮಕ್ಕಳು ಕೇಳ್ತಾರೆ ನಾಳೆ, ಎಲ್ಲಪ್ಪ ಆಸ್ತಿ ಇತ್ತಂತೆ, 3 ಎಕರೆ ಇತ್ತಂತೆ, ತಿಂದ್ಬಿಟ್ಟೆ ಚಂದಾಗೆ, ಹಂಗೆ ಕೇಳ್ತಾರೆ. ಕ್ವಶನ್ ಮಾಡ್ತಾರೆ ಮಕ್ಕಳು, ನಿಮ್ಮನ್ನು ಕ್ವಶನ್ ಮಾಡ್ತಾರೆ. ನೀವು ಆ ತಪ್ಪಿತಸ್ಥರಾಗಬೇಡಿ. ನೀವು ಇವತ್ತೇನೋ ನಾನು ಹೇಳಿದ್ದೀನಿ ಪೊಲೀಸವ್ರಿಗೆ,